ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಇಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಾರ್ಡ್ನ ಹಲವಾರು ರಸ್ತೆಗಳಿಗೆ ಶಾಸಕರು ಕಾಮಗಾರಿಯ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ರು. ಯಾವ ರಸ್ತೆಗಳು ಅಂತ ಹೇಳೋದಾದ್ರೆ, ವಿದ್ಯಾಪೀಠ ರಸ್ತೆ 2ನೇ ಕ್ರಾಸ್, ಕೋಟೆ ಹೊನ್ನಮ್ಮ ದೇವಿ ದೇವಸ್ಥಾನದ ಹತ್ತಿರ ಕೋಡಿಪಾಳ್ಯ, ಹರ್ಷ ಲೇಔಟ್ ಮುಖ್ಯ ರಸ್ತೆ, 7ನೇ ಅಡ್ಡ ರಸ್ತೆ ಬಳಿ ಸಿದ್ದೇಶ್ವರ ಹಾಗೂ ಪಟ್ಲದಮ್ಮ ದೇವಿಯ ದೇವಸ್ಥಾನದ ಹತ್ತಿರ ಶಿವನಪಾಳ್ಯ, 8ನೇ ಮುಖ್ಯ ರಸ್ತೆ ಗಾಂಧಿನಗರ. ಈ ಎಲ್ಲ ವಾರ್ಡ್ಗಳಲ್ಲೂ ಸಹ ಎಲ್ಲ ಕಾಮಗಾರಿಗಳ ಗುದ್ಲಿ ಪೂಜೆಯನ್ನ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ನೆರವೇರಿಸಿದ್ರು. ನಂತರ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೋಡಿಪಾಳ್ಯದ ಕಾಂಗ್ರೆಸ್ ಮುಖಂಡರಾದ ಮಹೇಶ್ ರವರ ಹುಟ್ಟುಹಬ್ಬದ ಅಂಗವಾಗಿ ನಿಕಟಪೂರ್ವ ಸಹಕಾರ ಸಚಿವರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಸನ್ಮಾನಿಸಿ ಸಿಹಿ ತಿನ್ನಿಸಿ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹೇಶ್ ರವರು, ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರ ಆಶೀರ್ವಾದದಿಂದ ಕೋಡಿಪಾಳ್ಯದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸುತ್ತಿದ್ದು, ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಕೋಡಿಪಾಳ್ಯಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಲು ವಾರ್ಡಿನ ಮುಖಂಡರು ಹಾಗೂ ಕಾರ್ಯಕರ್ತರ ಸಹಕಾರದಲ್ಲಿ ಕಾರ್ಯೋನ್ಮುಖವಾಗಿದ್ದೇನೆ ಎಂದು ತಿಳಿಸಿದರು. ಪ್ರಭು ಸೋಮವಾರದಿಂದ ಇವರು BW ಸ್ಟೇಷನ್ ಕರ್ಕೊಂಡ್ಬರ್ತಾರೆ. UGD ಕಾವೇರಿ ಅವೆರಡನ್ನು ಚೆಕ್ ಮಾಡ್ತೀವಿ. ಇದೆಲ್ಲ ಕೆಲಸ ಆದಮೇಲೆ ಡಾಂಬರೀಕರಣ ಮಾಡ್ತಕ್ಕಂಥ ಮಾಡೋಣ. ನಮ್ಮ ಇಂಜಿನಿಯರ್ ಇದ್ದಾರೆ, ಈಗ ಪೂಜೆ ಆದ ತಕ್ಷಣ ಬರ್ತಾರೆ, ರೋಡಲ್ಲಿ ನೋಡ್ತಾರೆ. UGD ಆದಮೇಲೆ ಡಾಂಬರೀಕರಣ ಮಾಡುತ್ತೀವಿ. ಅವ್ರು ಬಂದು ಹೋದ್ಮೇಲೆ ಸೆಪ್ರೇಟ್ ಆಯಿತು. BW ಆಗಲಿಲ್ಲ ಅಂದರೆ ಒಂದು ಬೋರ್ ಹಾಕ್ಸ್ಬಿಟ್ಟು BWSSB ಅವರು ಕಾವೇರಿದು ತಗೋಬೇಕು ಕನೆಕ್ಷನ್, ಬೋರ್ವೆಲ್ ಸ್ಟಾಪ್ ಮಾಡಬೇಕು ಅಂತ ಗೌರ್ಮೆಂಟ್ ಡಿಸಿಷನ್ ತಗೊಂಡಿದ್ರು. BWSSB ನೀರು ಸರಿಯಾಗಿ ಬಂದಿಲ್ಲ ಅಂತಂದರೆ ಒಂದು 2-3 ದಿವಸದಲ್ಲೇ ಬೋರ್ ಹಾಕ್ಸ್ಬಿಡ್ತೀವಿ. ಸೋಮವಾರ ದಿವಸ ಅವ್ರು ಬಂದ ಮೇಲೆ ಪ್ರಭು ಜೊತೆ ಬರ್ತಾರಲ್ಲ, ಬೆಸ್ಕಾಂ ಶಿವಕುಮಾರ್ ಬಂದಿದ್ದಾನೆ, ತೋರಿಸಿದ್ದೀನಿ. ಇವ್ರು ನೆನ್ನೆ ರಾತ್ರಿ ಬಂದು ತೋರಿಸವ್ರೆ. ಅದನ್ನು ಸೋಮವಾರ